ಏನು ಮೊನ್ನೆ ದಿನ ಸಚಿನ್ ಪಾಂಚಾಲ್ ಅವರು ಈ ಒಂದು ಆತ್ಮಹತ್ಯೆ ಪ್ರಕರಣ ಈ ಒಂದು ಸಚಿನ್ ಅವರ ಪ್ರಾಣವನ್ನು ಉಳಿಸ್ತಕ್ಕಂಥ ಕೆಲಸ ಪೊಲೀಸರ ಕೈಯಲ್ಲೇ ಇತ್ತು. ಪೊಲೀಸರು ಮಾಡ್ಬೋದಿತ್ತು. ಪೊಲೀಸ್ ಇಲಾಖೆಯ ಒಂದು ವರ್ತನೆಯಿಂದ ಪೊಲೀಸರೊಂದು ವರ್ತನೆಯಿಂದ ಒಂದು ಮುಗ್ಧ ಜೀವ ಹೊರಟೋಗಿರ್ತಕ್ಕಂಥದ್ದು. ಈ ಕುಟುಂಬದ ಈ ಬಡ ಕುಟುಂಬದ ಒಂದು ಆಧಾರ ಸ್ತಂಭವೇ ಮುರಿದು ಬಿದ್ದಿರ್ತಕ್ಕಂಥ ತಾವೆಲ್ಲ ನೋಡಿದಿರಿ. ಪಾಪ ಹೆಣ್ಮಕ್ಳು ಇನ್ನು ಸಹೋದರಿಯರಿದ್ರು. ಸಹೋದರಿಯರು ಏನು ಮಾತನಾಡಿದ್ರು ಅಂತೇಳಿ ತಾವೇ ಅದನ್ನ ಕೇಳಿಸ್ಕೊಂಡಿದ್ದೀರಿ, ನೋಡಿದಿರಿ. ಹೆಣ್ಮಕ್ಳು ಪೊಲೀಸ್ ಸ್ಟೇಷನ್ಗೆ ಹೋಗಿ ತನ್ನ ಸಹೋದರ ಕಾಣೆ ಆಗಿದ್ದಾನೆ, ತತ್ಕ್ಷಣ ಅವನ ಮೊಬೈಲ್ನ ಟ್ರ್ಯಾಕ್ ಮಾಡಿ ನನ್ನ ತಮ್ಮನ ಒಂದು ಪ್ರಾಣ ಉಳಿಸಿ ಅಂತೇಳಿ ಗೋಗರ್ದ್ರು ಸಹ ಪೊಲೀಸರು ಎಷ್ಟು ಕೆಟ್ಟದಾಗಿ ನಡ್ಕೊಂಡಿದ್ದಾರೆ, ಅಮಾನವೀಯವಾಗಿ ನಡ್ಕೊಂಡಿದ್ದಾರೆ ಅನ್ನೋದನ್ನು ತಾವೇ ಕೇಳಿದಿರಿ. ಅದನ್ನು ನಾನು ಮತ್ತಿಲ್ಲಿ ಹೇಳೋದಕ್ಕೆ ಇಚ್ಛೆ ಪಡೋದಿಲ್ಲ. ಆದರೆ ಈ ಸಂಪೂರ್ಣ ಪ್ರಕರಣದಲ್ಲಿ ಸಚಿನ್ ಅವರ ಒಂದು ಆತ್ಮಹತ್ಯೆ, ತದನಂತರ ಇರ್ತಕ್ಕಂಥ ಡೆತ್ ನೋಟ್, ಸೂಸೈಡ್ ನೋಟಲ್ಲಿ ಏನು ಬರೆದಿದ್ದಾರೆ, ಮತ್ತೆ ಪೊಲೀಸರ ಇಲಾಖೆ ಒಂದು ದುರ್ವರ್ತನೆ, ಇದೆಲ್ಲವೂ ಕೂಡ ಆ ಪಾಪ ಅವನ ಪ್ರಾಣ ಕಳ್ಕೊಂಡಿದ್ದನ್ನ ತೋರಿಸ್ತದೆ. ಆ ಹೆಣ್ಮಕ್ಳು ಪೊಲೀಸ್ ಠಾಣೆಗೆ ಹೋದರೂ ಸಹ ಮಧ್ಯಾಹ್ನ 2:30 ಹೋಗಿದ್ದಾರೆ, ಮೊನ್ನೆ 25ನೇ ತಾರೀಕು. ಇನ್ನೂ ಕೂಡ ಮೊಬೈಲ್ ಆನ್ ಇತ್ತು ಒಂದು ಸಚಿನ್ದು. ಮಧ್ಯಾಹ್ನ 2:30 ರಾತ್ರಿ 9 ಗಂಟೆವರೆಗೂ ಸಹ ಪೊಲೀಸರು ಈ ಪೊಲೀಸ್ ಸ್ಟೇಷನ್ ಇಂದ ಆ ಪೊಲೀಸ್ ಸ್ಟೇಷನ್ ಓಡಾಡಿಸಿದ್ರೆ ವಿನಃ ಮನುಷ್ಯತ್ವ ಸ್ವಲ್ಪ ಇದ್ದಿದ್ರೆ ಯಾರು ಕೂಡ ಈ ರೀತಿ ನಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಎಲ್ಲೋ ಒಂದು ಕಡೆ ಯಾರ ವಿರುದ್ಧ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಎಲ್ಲ ಪೊಲೀಸರು ಎಲ್ಲ ಸಂಪೂರ್ಣವಾಗಿ ಮಾಹಿತಿ ಇದೆ. ಅವರೇನು ಮಾಹಿತಿ ಇರಲಿಲ್ಲ ಅಂತೇನಿಲ್ಲ. ಡೆತ್ ನೋಟಲ್ಲಿ ಏನೇನು ಉಲ್ಲೇಖ ಮಾಡಿದ್ದಾನೆ ಸಚಿನ್, ಅದು ಆಮೇಲೆ ಚರ್ಚೆ ಮಾಡ್ತೇವೆ. ಆದರೆ ಸಚಿನ್ನಿಂದ ಯಾರ್ಯಾರು ಇದ್ದಾರೆ, ಅವನಿಗೆ ಬೆದರಿಕೆ ಇದೆ, ಅವನ ಜೀವಕ್ಕೆ ಬೆದರಿಕೆ ಇದೆ. ಮನೆಗೆ ಬಂದು ಬೆಳಗ್ಗೆ ಬಂದು ಅವ್ರ ಮನೆಯಲ್ಲಿ ಹೆಣ್ಮಕ್ಳಿಗೂ ಕೂಡ ಧಮಕಿ ಹಾಕಿ ಹೋಗಿದ್ದಾರೆ. ಎಲ್ಲೋ ಒಂದು ಕಡೆ ಪಾಪ ಸಚಿನ್ನಿಗೆ ತನ್ನ ಸಹೋದರಿಯರ ಗೌರವನೂ ಕೂಡ ಕಾಪಾಡೋದಕ್ಕಾಗೋ ಇಲ್ಲನೋ ಆ ಎಲ್ಲವೂ ಕೂಡ ಆತಂಕ. ಒಂದು ಕಡೆ ಈ ಪುಡಾರಿ ಏನಿದ್ದಾನೆ, ಲಂಚ ಬೇಕು ಅಂತೇಳಿ ಅವನ ಮೇಲೆ ಒತ್ತಡ ಹೇರಿ ಮನೆಗೆ ಬಂದು ಹೆಣ್ಮಕ್ಳು ಮುಂದೆ ಅವನ್ನ ಬೆದರಿಕೆ ಹಾಕಿರ್ತಕ್ಕಂಥದ್ದು, ಹೆಣ್ಮಕ್ಳು ಕೂಡ ಬೆದರಿಕೆ ಹಾಕಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ರಾಜು ಕಪ್ನೂರ್ ಏನಾದರೂ ಕಾಂಗ್ರೆಸ್ ಸರ್ಕಾರಕ್ಕೆ ಸ್ವಲ್ಪನಾದರೂ ಮಾನ ಮರ್ಯಾದೆ ಇದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ತನಿಖೆ ಆಗಬೇಕಾಗ್ತದೆ, ಪಾರದರ್ಶಕವಾಗಿರ್ತಕ್ಕಂಥ ತನಿಖೆ ಆಗಬೇಕಾಗ್ತದೆ. ಸ್ವತಃ ಹೆಣ್ಮಕ್ಳು ಹೇಳ್ತಾ ಇದ್ದಾರೆ ನೋಡಿ, ಯಾವುದೇ ಕಾರಣಕ್ಕೂ ರಾಜ್ಯದ ಈ ಪೊಲೀಸ್ ವ್ಯವಸ್ಥೆನಲ್ಲಿ ಸರಿಯಾದಂಥ ತನಿಖೆ ಆಗೋದಕ್ಕೆ ಸಾಧ್ಯ ಇಲ್ಲ, ಇದು CBI ತನಿಖೆನೇ ಆಗಬೇಕು ಅಂತೇಳಿ ಪಾಪ ಹೆಣ್ಮಕ್ಳು ಇವತ್ತು ಆಗ್ರಹ ಮಾಡ್ತಾ ಇರ್ತಕ್ಕಂಥದ್ದು, ಒತ್ತಾಯ ಮಾಡ್ತಕ್ಕಂಥದ್ದು ತಾವು ನೋಡಿದಿರಿ. ಇಲ್ಲಿ 3 ವಿಚಾರ. ಒಂದು ಸೂಸೈಡು, ಮತ್ತು ಸೂಸೈಡ್ ನೋಟಲ್ಲಿ ಏನೇನು ಉಲ್ಲೇಖ ಮಾಡಿದ್ದಾರೆ, ಸ್ವಾಮೀಜಿಗಳಿಗೆ ಅವ್ರ ಜೀವಕ್ಕೆ ಬೆದರಿಕೆ ಇದೆ, ಇಲ್ಲಿ ನಮ್ಮ BJP ಶಾಸಕರು ನಮ್ಮ ಪಕ್ಷದ ಮುಖಂಡರ ಮೇಲೆ ಬೆದರಿಕೆ ಇದೆ, ಅವರ ಪ್ರಾಣಕ್ಕೂ ಕೂಡ ಬೆದರಿಕೆ ಇರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಆಮೇಲೆ ಬರೋಣ. ಆದರೆ ಎಲ್ಲೋ ಒಂದು ಕಡೆ ಅಧಿಕಾರದ ದರ್ಪದಿಂದ, ಮತ್ತು ಇದು ಕಲಬುರಗಿ ಜಿಲ್ಲೆನಲ್ಲಿ ಏನು ಹೊಸ ಪ್ರಕರಣ ಏನಲ್ಲ, ಮೊದಲ ಪ್ರಕರಣ ಏನಲ್ಲ. ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಕಳೆದ 1.25 ವರ್ಷದಲ್ಲಿ ಈ ರೀತಿ 4-5 ಪ್ರಕರಣಗಳಾಗಿದ್ದಾವೆ. ಮತ್ತು ಎಲ್ಲ ಪ್ರಕರಣಗಳು ಕೂಡ ಬಹಳ ವ್ಯವಸ್ಥಿತವಾಗಿ ಷಡ್ಯಂತ್ರ ಮಾಡಿ ಮುಚ್ಚಾಕ್ತಕ್ಕಂಥ ಕೆಲಸ ರಾಜಕೀಯ ಒತ್ತಡದಿಂದ ಇವೆಲ್ಲವೂ ಕೂಡ ಆಗಿದೆ. ನಿಜವಾಗ್ಲೂ ಕೂಡ ಹೆಣ್ಮಕ್ಳಿಗೆ
ಅವ್ರು ಎಷ್ಟು ಸಲ ಮಾಡಿದ್ರು ಕೂಡ ಸಾಲದು. ಅವರ ಒಂದು ಧೈರ್ಯವನ್ನು ನಾವು ನಿಜವಾಗ್ಲೂ ಕೂಡ ಮೆಚ್ಕೊಳ್ಳೇಬೇಕು, ಧೈರ್ಯವನ್ನು ಮೆಚ್ಕೊಳ್ಳೇಬೇಕು. ಇವ್ರು ಯಾವಾಗ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟನ್ನು ರಿಸೀವ್ ಮಾಡ್ಕೊಳ್ಳೋದಿಲ್ವೋ, ರಾತ್ರಿ 9 ಗಂಟೆಗೆ ಮಧ್ಯಾಹ್ನ 2:30 ರಾತ್ರಿ 9 ಗಂಟೆವರೆಗೂ ಕೂಡ ಒಂದು FIR ರಿಜಿಸ್ಟರ್ ಮಾಡಿ ಕಂಪ್ಲೇಂಟ್ ತಗೊಳ್ಳೋಕ್ಕೂ ಕೂಡ ಪೊಲೀಸರು ಹಿಂಜರಿತಾರೆ ಅಂತ ಹೇಳಿದ್ರೆ, ಕೊನೆಗೆ 9 ಗಂಟೆಗೆ ಪಾಪ ಆನ್ಲೈನ್ ಕಂಪ್ಲೇಂಟನ್ನು ಕೊಡ್ತಾರೆ FIR ರಿಜಿಸ್ಟರ್ ಆಗಬೇಕು ಅಂತೇಳಿ. ಅಂದರೆ ಈ ರೀತಿ ಒಂದು ರಾಜ್ಯದಲ್ಲಿ ಇದಕ್ಕೇನಾರ ಕಾನೂನು ಸುವ್ಯವಸ್ಥೆ ಇದೆಯಾ, ಪೊಲೀಸ್ ವ್ಯವಸ್ಥೆ ಇದೆಯಾ? ಇಡೀ ರಾಜ್ಯದಲ್ಲಿ ಒಂದು ರೀತಿ ಪೊಲೀಸ್ ಸ್ಟೇಷನ್ ಏನಾಗಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಕಚೇರಿ ಆಗಿದೆ. ಇನ್ನು ಗುಲ್ಬರ್ಗಾ ಜಿಲ್ಲೆ, ಬೀದರ್ ಜಿಲ್ಲೆಯಲ್ಲಂತೂ ಇನ್ನೂ ಹೆಚ್ಚು ಪೊಲೀಸ್ ಠಾಣೆನ ದುರುಪಯೋಗ ಇವತ್ತು ಪಡಿಸ್ಕೊಳ್ತಾ ಇರ್ತಕ್ಕಂಥದ್ದು. ಬಹುಶಃ ಪೊಲೀಸರೇನಾದರೂ ತತ್ಕ್ಷಣ ಪಾಪ ಹೆಣ್ಮಕ್ಳು ಠಾಣೆಗೆ ಬಂದಾಗ ತತ್ಕ್ಷಣ ಅದನ್ನು ಸ್ವೀಕಾರ ಮಾಡಿ ದೂರನ್ನು FIR ರಿಜಿಸ್ಟರ್ ಮಾಡಿ ಆ ಮೊಬೈಲನ್ನು ಟ್ರ್ಯಾಕ್ ಮಾಡಿದ್ದಾದ್ರೆ ಪಾಪ ಪ್ರಾಣನೂ ಕೂಡ ಉಳಿಸ್ಬೋದಾಯಿತು. ಇಷ್ಟು ಬೇಜವಾಬ್ದಾರಿಯಿಂದ ಪೊಲೀಸರು ನಡ್ಕೊಂಡಿದ್ದಾರೆ. ಬೇಜವಾಬ್ದಾರಿಯಿಂದ ಪೊಲೀಸರ ನಡವಳಿಕೆಯೂ ಕೂಡ ಅದಕ್ಕೆ ಕಾರಣ ಇದೆ, ಅದು ರಾಜಕೀಯ ಕಾರಣ. ಇದರಿಂದ ಯಾರ್ಯಾರು ಘಟಾನುಘಟಿಗಳಿದ್ದಾರೆ ಇದ್ಯಾವುದು ಕೂಡ ಬಹಿರಂಗ ಸತ್ಯ. ಇವತ್ತು ನಾನಿವತ್ತು ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು, ನನಗೆ ಗೊತ್ತಿರಲಿಲ್ಲ ವಿಚಾರ, ಡೆಲ್ಲಿಲಿದ್ದೆ. ಇವತ್ತು ಡೆಲ್ಲಿನಲ್ಲಿ ಇವತ್ತು ಬೆಳಗ್ಗೆ ಸಭೆ ಇತ್ತು, ಆದರೂ ಕೂಡ ತತ್ಕ್ಷಣ ಸಭೆನೂ ಕೂಡ ಬಿಟ್ಟು ನಾವು ಇಲ್ಲಿಗೆ ಬಂದಿದೆ ಇವತ್ತು ಗ್ರಾಮಕ್ಕೆ. ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇದ್ರು, ಪ್ರಿಯಾಂಕಾ ಖರ್ಗೆ ಅವರು ನಮ್ಮೇಲೂ ಕೂಡ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ತಾರಂತೆ. ನಾಚಿಕೆ ಆಗಬೇಕಿತ್ತು ಪ್ರಿಯಾಂಕಾ ಖರ್ಗೆ ಅವರಿಗೆ. ನೀವು ಯಾವ ಸ್ಥಾನದಲ್ಲಿದ್ದೀರಿ, ಯಾರು ಮಗ ಇದ್ದೀರಿ ನೀವು? ನಿಮಗೇನಾದರೂ ಕಿಂಚಿತ್ತಾದರೂ ಕೂಡ ಮನುಷ್ಯತ್ವ ಇದ್ದರೆ, ಪ್ರಿಯಾಂಕಾ ಖರ್ಗೆ ಅವರು ನಿಮ್ಗೆ ಕಿಂಚಿತ್ತಾದರೂ ಮನುಷ್ಯತ್ವ ಇದ್ದರೆ, ಆ ಬಡ ಕುಟುಂಬಕ್ಕೆ ನ್ಯಾಯ ಏನಾದರೂ ಸಿಗಬೇಕು ಅಂತಾರೆ. ಪಾಪ ಪ್ರಾಣ ಅಂತೂ ವಾಪಸ್ ಬರೋದಕ್ಕೆ ಸಾಧ್ಯ ಇಲ್ಲ. ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿದರೆ ನೀವು ಫಸ್ಟ್ ನಿಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಬಿಸಾಕ್ ಬನ್ನಿ. ನಿಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿ. ಮುಖ್ಯಮಂತ್ರಿಗಳು ಕೇಳೋ ತನಕ ದಯವಿಟ್ಟು ನೀವು ಕಾಯಬೇಡಿ. ಯಾವುದೇ ಕಾರಣಕ್ಕೂ ನೀವು ಮಂತ್ರಿ ಸ್ಥಾನದಲ್ಲಿ ನೀವು ಮುಂದುವರಿಯೋಕ್ಕೂ ಕೂಡ ಸಾಧ್ಯ ಇಲ್ಲ. ಸ್ವಲ್ಪ ಆದರೂ ಗೌರವ ಇದ್ದರೆ ಆ ಮಂತ್ರಿ ಸ್ಥಾನಕ್ಕೆ ಬಿಸಾಕಿ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸೋಕೆ ನೀವು ಸಿದ್ಧರಾಗಿ, ತನಿಖೆ ಎದುರಿಸೋಕೆ ನೀವು ಸಿದ್ಧರಾಗಬೇಕು. ಇದರಲ್ಲಿ CBI ತನಿಖೆ ಆಗಬೇಕು ಅಂತೇಳಿ ಹೆಣ್ಮಕ್ಳು ಕೂಡ ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲಿ ಯಾವುದೇ ಪೊಲೀಸ್ ತನಿಖೆ, CID ಯಾವುದೇ ತನಿಖೆ ಕೂಡ ಅದರಿಂದ ನ್ಯಾಯ ಸಿಗೋದಕ್ಕೆ ಸಾಧ್ಯ ಇಲ್ಲ. ಪಾಪ ಹೆಣ್ಮಕ್ಳಿಗೆ, ಆ ಕುಟುಂಬಕ್ಕೆ ನಾವು ನಮ್ಮ ಕಾರ್ಯಕರ್ತರು ಪಾಪ ಏನೋ ಒಂದು ಸ್ವಲ್ಪ ಹಣ ಕೊಡಬೇಕು ಅಂತೇಳಿ ಕಳಿಸ್ಕೊಟ್ಟಿದ್ರು, ಅದನ್ನು ಕೂಡ ಸ್ವೀಕಾರ ಮಾಡಲಿಲ್ಲ. ಪಾಪ ಕೈ ಮುಗಿದು ಬೇಡ್ಕೊಳ್ತಾ ಇದ್ದಾರೆ ಹೆಣ್ಮಕ್ಳು, ನಮಗೆ ನಿಮ್ಗೆ ದುಡ್ಡು ಬೇಡ ಸ್ವಾಮಿ, ದಯವಿಟ್ಟು ಇದು CBI ತನಿಖೆ ಆಗಬೇಕು. ನನ್ನ ತಮ್ಮ ಸಹೋದರೇನೋ ಆತ್ಮಹತ್ಯೆ ಮಾಡ್ಕೊಂಡಿದ್ದೀನಿ, ಆತ್ಮಹತ್ಯೆ ಅಲ್ಲ, ಕೊಲೆ ಇದು, ಸರ್ಕಾರದ ಮಾಡಿಸಿರ್ತಕ್ಕಂಥ ಕೊಲೆ ಇದು. ಹಾಗಾಗಿ ನನ್ನ ತಮ್ಮನ ಸಾವಿಗೆ ನ್ಯಾಯ ಸಿಗಬೇಕು, ನ್ಯಾಯ ಸಿಗಬೇಕು, ನಮ್ಗೆ ಯಾವುದೇ ರೀತಿ ಅನುಕಂಪ ಬೇಡ ಅಂತೇಳಿ ಪಾಪ ಹೆಣ್ಮಕ್ಳು ಗೋಗರಿತಾ ಇದ್ದಾರೆ. ತಾವೇ ನೋಡಿದ್ರಿ ಕಣ್ಣಾರೆ, ತಾವೇ ನೋಡಿದ್ರಿ ಯಾವ ರೀತಿ ಸ್ವಾಭಿಮಾನದಿಂದ ನಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ. ಹಾಗಾಗಿ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ, ಗೃಹ ಸಚಿವರಲ್ಲಿ, ಹಾಗೆ ಪ್ರಿಯಾಂಕಾ ಖರ್ಗೆನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆಗ್ರಹ ಮಾಡ್ತಾ ಇದ್ದೇನೆ, ಹುಚ್ಚುತನ ಮಾಡಕ್ಕೆ ಹೋಗ್ಬೇಡಿ. ಪ್ರಕರಣದಲ್ಲಿ ಹುಚ್ಚುತನ ಮಾಡಕ್ಕೆ ಹೋಗಬೇಡಿ. ತತ್ಕ್ಷಣ ಪ್ರಿಯಾಂಕಾ ಖರ್ಗೆ ಅವ್ರು ರಾಜೀನಾಮೆ ತೆಗೆದುಕೊಳ್ಳಿ, ಇಲ್ಲ ಕಿತ್ತು ಬಿಸಾಡಿ, ಅವ್ರನ್ನ ಮಂತ್ರಿಮಂಡಲದಿಂದ ಕೈ ಬಿಡಿ. ತತ್ಕ್ಷಣ ಈ ಪ್ರಕರಣವನ್ನು CBI ತನಿಖೆಗೆ ಕೊಡಬೇಕು. ಕಾರಣ ಏನು? ಸುಪಾರಿ ಕಿಲ್ಲರ್ನ ಇದರಲ್ಲಿ ಬಳಸ್ಕೊಂಡಿದ್ದಾರೆ, ಬೆದರಿಕೆ ಆಗ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಸೊಲ್ಲಾಪುರ ಪಕ್ಕದ ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ ಕೆಲವ್ರನ್ನ ಹೈರ್ ಮಾಡಿ, ಕೊಲೆಗಡಕರನ್ನ ಅಲ್ಲಿ ಹೈರ್ ಮಾಡಿ ಅವ್ರನ್ನೂ ಕೂಡ, ಅವರಿಂದನೂ ಕೂಡ ಒತ್ತಡ ಹಾಕಿದ್ದಾರೆ ಇವ್ರ ಮೇಲೆ. ಹಾಗಾಗಿ ಸಂಪೂರ್ಣವಾಗಿ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ಆಗಬೇಕು. ಆ ಬಡ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಇದಕ್ಕೆ CBI ತನಿಖೆನೇ ಆಗಬೇಕು. ಇನ್ನು ಯಾವುದೇ ತನಿಖೆ ಸಾಧ್ಯ ಇಲ್ಲ, ಯಾವುದೇ ತನಿಖೆ ಸಾಧ್ಯ ಇಲ್ಲ. ಎರಡನೇದು, ಆ ಕುಟುಂಬ ಪಾಪ ಧೈರ್ಯವನ್ನು ಕಳ್ಕೊಳ್ತಾ ಇದ್ದಾರೆ, ಧೈರ್ಯವನ್ನು ಕಳ್ಕೊಳ್ತಾರೆ. ನನಗೆ ಗೊತ್ತಿದೆ, ರಾತ್ರಿ ನೀವು ಇಲ್ಲಿ ದಯವಿಟ್ಟು ಮಾಧ್ಯಮದವ್ರನ್ನ ವಿನಂತಿ ಮಾಡ್ತೇನೆ, 24 ಗಂಟೆ ತಾವಿರಿ ದಯವಿಟ್ಟು. ನಮ್ಮ ಕಾರ್ಯಕರ್ತರಿಗೂ ಹೇಳ್ತಾನೆ, ಇಲ್ಲ ರಾತ್ರಿ 2 ಗಂಟೆ ಬಂದು ಕದ ತಡ್ತಾರೆ ಪ್ರಿಯಾಂಕಾ ಖರ್ಗೆ. ನನಗೆ ಗೊತ್ತಿದೆ,
ಗುಲ್ಬರ್ಗನಲ್ಲಿ ಬೇರೆ ಬೇರೆ ಪ್ರಕರಣಗಳು ನಡೆದಾಗ ರಾತ್ರಿ 2 ಗಂಟೆಗೆ 3 ಗಂಟೆಗೆ ಹೋಗಿ ಬಾಗಿಲು ತಟ್ಟಿ ಎಪ್ಸಿ ಅವ್ರಿಗೆ ಬೇರೆ ರೀತಿ ಆಮಿಷನ ಒಡ್ಡಿ ಇಲ್ಲಾಂದ್ರೆ ಬೆದರಿಸಾದ್ರೂ ಕೂಡ ಅವ್ರಿಗೆ ಯಾವುದೇ ಕೇಸನ್ನು ರಿಜಿಸ್ಟರ್ ಮಾಡೋ ರೀತಿಯಲ್ಲಿ ಒತ್ತಡ ಹಾಕಿರ್ತಕ್ಕಂಥ ಅನೇಕ ಪ್ರಕರಣಗಳಿದ್ದಾವೆ, ಯಾವ ಕೂಡ ಹೊರಗೆ ಬಂದಿಲ್ಲ. ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮ ಗೊಡ್ಡು ಬೆದರಿಕೆ ನಾವು ಯಾರು ಕೂಡ ಹೆದರ್ಕೊಳ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಆ ಕುಟುಂಬದ ಪರವಾಗಿ, ಬಡ ಕುಟುಂಬದ ಪರವಾಗಿ, ಆ ಹೆಣ್ಮಕ್ಳ ಪರವಾಗಿ, ಆ ಸಚಿನ್ಗೆ ನ್ಯಾಯ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಆ ಕುಟುಂಬದ ಪರವಾಗಿದೆ. ನಾವು ರಾಜಕಾರಣ ಮಾಡೋದಿಲ್ಲ, ರಾಜಕಾರಣ ಮಾಡಕ್ಕೆ ಹೋಗೋದಿಲ್ಲ. ಹಾಗಾಗಿ ಸ್ವಲ್ಪನಾದರೂ ನಿಮಗೆ ಆತ್ಮಸಾಕ್ಷಿ ಅನ್ನೋದೇನಾರ ಇದ್ರೆ ಇದನ್ನ ಸಿಬಿಐ ತನಿಖೆ ಕೊಡಬೇಕು ಅಂತೇಳಿ ಪ್ರಿಯಾಂಕಾ ಖರ್ಗೆ ಅವರು ಹೇಳಿ ತಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಲಿ ಫಸ್ಟು. ಅದನ್ನ ಬಿಟ್ಟು ರಾತ್ರಿ ಏನಾರು ಇಲ್ಲಿ ಯಾರನ್ನ ಕಳಿಸಿ, ನಿಮ್ಮ ಪುಡಾರಿ ಕಳಿಸಿ ಹೆಣ್ಮಕ್ಳಿಗೆ ಬೆದರಿಕೆ ಹಾಕಂಥದ್ದಾಗಲಿ, ಅವ್ರಿಗೇನಾರೋ ಒತ್ತಡ ಹೇರ್ತಕ್ಕಂಥದ್ದಾಗಲಿ ಈಗಾಗಲೇ ಪ್ರಾರಂಭ ಆಗಿದೆ. ಇದು ಯಾವುದಕ್ಕೂ ಕೂಡ ಅವಕಾಶ ಕೊಡಬೇಡಿ. ಗೌರವದಿಂದ ಇದನ್ನು ಸಿಬಿಐ ತನಿಖೆ ಕೊಡಿ. ಇದನ್ನು ಈ ರೀತಿ ಅನೇಕ ಪ್ರಕರಣಗಳು ರಾಜ್ಯದಲ್ಲಿ ಪದೇ ಪದೇ ಆಗ್ತಾ ಇದೆ, ಪದೇ ಪದೇ ಈ ರೀತಿ ಪ್ರಕರಣಗಳು ನಡೀತಾ ಇದೆ. ನಾವು ಕೂಡ ಇವತ್ತು ರಾತ್ರಿ ಎಲ್ಲ ನಮ್ಮ ಪಕ್ಷದ ಹಿರಿಯರಿಗೆಲ್ಲ ಕೂತು ಸಮಾಲೋಚನೆ ಮಾಡ್ತೇವೆ. ನಾವು ಯಾವ ರೀತಿ ಮುಂದೆ ಇದನ್ನು ಹೋರಾಟ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಾಳೆ ದಿನ, ಇವತ್ತು ರಾತ್ರಿ ಅಥವಾ ನಾಳೆ ನಿರ್ಧಾರ ಮಾಡ್ತೇವೆ. ಆದರೆ ಒಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಈ ಪ್ರಕರಣ ಹಗುರವಾಗಿ ತೆಗೆದುಕೊಳ್ಬೇಡಿ, ಆ ಬಡ ಕುಟುಂಬಕ್ಕೆ ನ್ಯಾಯ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ನೀವು ನಡೆದುಕೊಳ್ಳಿ. ಇಲ್ಲ ಅಂದರೆ ನಿಮ್ಮನ್ನು ಯಾವ ರೀತಿ ತುದಿಗಾಲಲ್ಲಿ ನಿಲ್ಲಿಸಬೇಕು, ಯಾವ ರೀತಿ ಕುಟುಂಬಕ್ಕೆ ನ್ಯಾಯ ಕೊಡಬೇಕು, ನಾವು ಕೂಡ ಹೋರಾಟವನ್ನು ಮಾಡ್ತೇವೆ. ಹಾಗಾಗಿ ನಾನು ಹೇಳ್ತೇನೆ, ಮನುಷ್ಯತ್ವ ಇರ್ತಕ್ಕಂಥ ಯಾವುದೇ ಸರ್ಕಾರ ಇದ್ರೂ ಸಹ ಒಂದು ಕ್ಷಣನೂ ಕೂಡ ತಡ ಮಾಡ್ದೇನೆ, ಈ ಪೊಲೀಸ್ ವ್ಯವಸ್ಥೆನ ದುರ್ಬಳಕೆ ಮಾಡ್ಕೊಳ್ದೇನೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಅದನ್ನು ಸಿಬಿಐ ತನಿಖೆ ಕೊಡಲೇಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರ ತತ್ಕ್ಷಣ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೇನೆ, ಆಗ್ರಹವನ್ನು ಮಾಡ್ತಾ ಇದ್ದೇನೆ.